ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕನ್ನಡ ವ್ಲಾಗ್ಸ್. ಕಾರ್ತಿಕ್ ಮಾಸ ಬಂತು, ನಾನ್ ವೆಜ್ ತಿನ್ನೋರಿಗೆ ಬ್ರೇಕ್ ಬಿತ್ತು. ನಾನ್ ವೆಜ್ ಅಂದರೆ ನೆನಪಾಗೋದು ಚಿಕನ್ ಕಬಾಬ್. ಆದರೆ ನಾನಿಲ್ಲಿ ನಿಮಗೆ ವೆಜ್ ಕಬಾಬ್, ಮಶ್ರೂಮಲ್ಲಿ ಕಬಾಬ್ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ 1 ಪ್ಯಾಕ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಅದನ್ನು ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಬೇಕು. ಅಂದರೆ ಒಂದು ಮಶ್ರೂಮಲ್ಲಿ ಆಫ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಕಟ್ ಮಾಡಿರೋಂಥ ಮಶ್ರೂಮ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ಳಿ. ಅದಕ್ಕೆ 3 ಸ್ಪೂನ್ ಕಬಾಬ್ ಪೌಡರ್, 3 ರಿಂದ 4 ಸ್ಪೂನ್ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು, ಖಾರ ಬೇಕಿದ್ದಲ್ಲಿ ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ. 1 ಸ್ಪೂನು ಬೇಸನ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ರಿಂದ 2 ಸ್ಪೂನು ಮೊಸರು, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಷನ್ಗೆ ಬಿಡಬೇಕಾಗತ್ತೆ. ಇಲ್ಲಿ ನಾನು 1 ಅವರ್ ಮ್ಯಾರಿನೇಷನ್ಗೆ ಬಿಟ್ಟಿದ್ದೀನಿ. ಒನ್ ಅವರ್ ಮ್ಯಾರಿನೇಷನ್ ಆಗಿದೆ. ಈಗ ಒಲೆ ಹಚ್ಚಿ ಬಾಣಲೆ ಇಡಿ. ಅರ್ಧ ಲೀಟ್ರಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಕೋಟಿಂಗ್ ಆಗಿರುವಂಥ ಮಶ್ರೂಮ್ನ ಒಂದೊಂದೇ ಎಣ್ಣೆಗೆ ಬಿಡ್ತಾ ಹೋಗಿ. ಈ ವೆಜ್ ಕಬಾಬ್ಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಕಬಾಬು. ನೋಡ್ತಿರ್ಬೋದು ಈಗ ಗರಿಗರಿಯಾದ ಮಶ್ರೂಮ್ ಕಬಾಬ್ ಹೇಗೆ ಬಂದಿದೆ ಅಂತ. ಮಶ್ರೂಮ್ ಕಬಾಬ್ ತಿನ್ನಲು ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ನೋಡಿ. ಮಶ್ರೂಮ್ ಕಬಾಬ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.